ಮನೆಯಿಂದ ಎಲ್ಲರೂ ಡ್ಯೂಟಿ ಸ್ಕೂಲ್ ಅಂತ ಹೋದ್ಮೇಲೆ ನಮ್ಮ ರುಟೀನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಅಂತ ಎಷ್ಟೊಂದು ಮನೆ ಕೆಲಸ ಇರುತ್ತೆ. ಹಾಗೆ ನಾನು ಡೈನಿಂಗ್ ಟೇಬಲ್ ಕವರೆಲ್ಲ ನೀಟಾಗಿ ಜೋಡಿಸಿ ಆದಮೇಲೆ ಪೇಪರ್ಸ್ ಕೂಡ ತುಂಬ ಇತ್ತು. ಹಾಗೆ ಪೇಪರನ್ನಲ್ಲಿ ಕೂಡ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ. ಸ್ಟೆಪ್ ಹತ್ತಬೇಕಿದ್ರೆ ಅಲ್ಲಿ ಆ ಥರ ಬಾಕ್ಸ್ಗಳೆಲ್ಲ ಇದ್ದರೆ ಈ ಥರ ನೀಟಾಗಿ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ. ಏನಿದ್ರೂ ಎದುರುಗಡೆ ಯಾವುದೂ ಕಾಣಿಸಲ್ಲ, ಒಂಥರ ನೀಟಾಗಿರುತ್ತೆ. ಅದರೊಳಗಡೆ ಬೇಡದ ಐಟಮ್ಸ್ ಎಲ್ಲ ನಮಗೆ ಅದರಲ್ಲಿ ಹಾಕಿಡ್ಬೋದು ಅಂತ. ಹಾಗೆ ಅದರ ಸೋಫಾನು ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಅದು ಕವರ್ನು ಹಾಗೆ ಬೆಳಗ್ಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಹೆಂಗೆ ಬೇಕೋ ಹಂಗೆ ಬಿದ್ದಿರುತ್ತೆ. ಅದನ್ನು ಮತ್ತೆ ಸರಿ ಮಾಡ್ತಾ ಇದ್ದೀನಿ. ನಮಗೆ ಇದೆಲ್ಲ ನೀಟಾಗಿದ್ರೇ ಯಾರಾದರೂ ಬಂದ್ರೂ ಒಂಥರ ಖುಷಿಯಾಗುತ್ತೆ, ನಮಗೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಅರೇಂಜ್ ಆಗಿದ್ರೆ. ಹಾಗೆ ಸ್ವಲ್ಪ ಬಾಳೆಹಣ್ಣು ಕೂಡ ಇತ್ತು. ನಮ್ಮಲ್ಲಿ ಬಾಳೆಹಣ್ಣೆಲ್ಲ ಹಾಗೆ ಸ್ವಲ್ಪ ತಿನ್ನೋದು ಕಡಿಮೆ, ಅದಕ್ಕೆ ರಸಾಯನ ಇಲ್ಲಾಂದರೆ ಈ ಥರ ಹಲ್ವಾ ಮಾಡಿದರೆ ಎಲ್ಲರೂ ತಿಂತಾರೆ. ನಾನೇ ಮಾಡಿರುವ ತುಪ್ಪನೂ ಇತ್ತು, ಹಾಗೆ ಸಕ್ಕರೆನೂ ಇತ್ತು. ಅದಕ್ಕೆ ಹಲ್ವಾ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಹಲ್ವಾ ಮಾಡೋಕ್ಕೆ ಸ್ವಲ್ಪ ಟೈಮೂ ಫ್ರೀ ಇರಬೇಕು, ಅರ್ಜೆಂಟಿಗೆ ಅಂತ ಹೇಳಿ ಆಗೋದಿಲ್ಲ. ಇದೆಲ್ಲ 1-1.5 ಗಂಟೆ ಎಲ್ಲ ಇದನ್ನು ತಿರುಗಿಸ್ತಾ ಇರಬೇಕು, ಗಟ್ಟಿಯಾಗುವ ತನಕ ಕಲಿಸ್ತಾನೇ ಇರಬೇಕು. ಹಾಗೆ ನಾನು ಸ್ವಲ್ಪ ಹೊತ್ತು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೆ, ಯಾಕಂದರೆ ಅದು ಅಮ್ಮನ ಹತ್ರ ಕೇಳಿದೆ ಎಷ್ಟು ಗಟ್ಟಿ ಆಗಬೇಕು ನೋಡಿ ಅಂತ ಹೇಳಿ. ಅದಕ್ಕೆ ಅಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಿದ್ರೆ ಇನ್ನೂ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ಅಂತ ಹೇಳಿದರು. ಸೊ ನಾನು ಅದಕ್ಕೆ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿದೆ, ಇಲ್ಲಾಂದರೆ ಅದು ಕರೆಕ್ಟೋಗುತ್ತೆ ಅಂತ ಹೇಳಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ತಿರುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗೋ ತನಕ ತಿರುಗಿಸ್ತಾ ಇರಬೇಕು, ಯಾಕಂದರೆ ಅದು ಗಟ್ಟಿಯಾಗಿರಬೇಕು ಸ್ವಲ್ಪ. ಹಾಗೆ ತುಪ್ಪನೂ ಜಾಸ್ತಿ ಬೇಕು ಇದಕ್ಕೆ, ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 25 ಬಾಳೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಜೊತೆಗೆ 3 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬದಲಿಗೆ ಬೇಕಿದ್ರೆ ಬೆಲ್ಲನೂ ಹಾಕ್ಕೋಬೋದು, ಬಟ್ ಕೆಲವು ಐಟಮ್ಗೆ ಸಕ್ಕರೆ ಹಾಕಿದ್ರೇ ಟೇಸ್ಟ್ ಅಂತ ಹೇಳಿ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿನೂ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನುವಾಗ ಚೆನ್ನಾಗಿ ಬರುತ್ತೆ ಅದು ಕೂಡ. ಇವಾಗ ಕಲರ್ ಚೇಂಜ್ ಆಗಿ ಗಟ್ಟಿಯಾಗಿ ಬಂದಿದೆ, ಚಾಕ್ಲೇಟ್ ಥರ ಕಲರ್ ಬಂದಿದೆ ನೋಡಿ. ಆ್ಯಕ್ಚುಲಿ ನಾನು ಕ್ಯಾರೆಟ್ ಹಲ್ವಾ ಜಾಸ್ತಿ ಮಾಡ್ತಾ ಇರ್ತೀನಿ, ಇದು ಯಾವಾಗಾದರೂ ರೇರಾಗಿ ಮಾಡ್ತೀನಿ. ತುಂಬ ಬಾಳೆಹಣ್ಣು ಇದ್ದರೆ ಮಾತ್ರ ಹಲ್ವಾ ಮಾಡ್ತೀನಿ. ಹಾಗೆ ಸ್ವಲ್ಪ ಇದಕ್ಕೆ ಏಲಕ್ಕಿನೂ ಆ್ಯಡ್ ಮಾಡ್ತಾಯಿದ್ದೀನಿ, ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಪ್ಲೇಟಿಗೆ ತುಪ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿರಬೇಕಿದ್ರೆ ಅಮ್ಮ ತುಂಬ ವೆರೈಟಿಯಾಗಿ ಸ್ವೀಟ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ರು. ಅದರಲ್ಲೂ ಕೇಸರಿಬಾತ್ ಅಂತೂ ಡೈಲಿ ಇದ್ದೇ ಇರ್ತಾಯಿತ್ತು. ಕೇಸರಿಬಾತ್ ಇಲ್ಲಾಂದರೆ 7 ಕಪ್ ಕೂಡ ಮಾಡ್ತಾಯಿದ್ರು. ಹಾಗೆ ಹಲ್ವಾನೂ ಮಾಡ್ತಾಯಿದ್ರು. ಆವಾಗೆಲ್ಲ ಒಲೆಯಲ್ಲಿ ಕಟ್ಟಿಗೆ ಉರಿಸಿ ಮಾಡಿದ್ರು ಎಷ್ಟು ವೆರೈಟಿಯಾಗಿ ಮಾಡ್ತಾಯಿದ್ರು. ಇವಾಗ ನಮಗೆ ಸ್ಟವ್ ಇದ್ರೂ ಅಯ್ಯೋ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಸೊ ರೇರಾಗಿ ಯಾವಾಗಾದರೂ ಈ ಥರ ಮಾಡ್ತಾಯಿದ್ವಿ, ಯಾಕಂದರೆ ಮಕ್ಕಳಿಗೆ ಕೂಡ ಹೊರಗಡೆ ಫುಡ್ ಕೊಡೋದಕ್ಕಿಂತ ಮನೆಯದ್ದೇ ಕೊಡೋಣ ಅಂತ ಹೇಳಿ ಇವಾಗ ಎಲ್ಲ ವೆರೈಟಿಯಾಗಿ ನಾನು ಕೂಡ ಮಾಡೋದಕ್ಕೆ ಕಲಿತೆ ಇವಾಗ ಅಮ್ಮನಿಂದಾಗಿ. ಇವಾಗ ತುಪ್ಪ ಎಲ್ಲ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸರಿ ಸ್ಪ್ರೆಡ್ ಮಾಡ್ಕೋಬೇಕು, ಈಕ್ವಲ್ ಆಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸ್ವಲ್ಪ ತಣಿಬೇಕು, ತಣಿದ ಮೇಲೆ ಮತ್ತೆ ನೀಟಾಗಿ ಕಟ್ ಮಾಡ್ಕೋಬೇಕು. ಅದು ಕಂಪ್ಲೀಟಾಗಿ ತಣ್ಣಗಾಗೋ ಅಷ್ಟೊತ್ತಿಗೆ ಪಾಯಸ ಮಾಡೋಣ ಅಂತ ಅನ್ನಿಸ್ತು. ಅಮ್ಮ ಹೇಳಿದರು ಬನಾನದ್ದು ಪಾಯಸ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ನಾನು ಕಾಯಿ ತುರಿದು ಬಿಟ್ಟು ಅದರ ರಸ ಹಾಕ್ತಾಯಿದ್ದೀನಿ. ಹಾಲು ಕೂಡ ಆ್ಯಡ್ ಮಾಡ್ಬೋದು, ಬಟ್ ಕಾಯಿ ರಸ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರು ಸ್ವಲ್ಪ ಕುದಿಸಿದ್ರೆ ಆಯಿತು, ಯಾಕಂದರೆ ಹಲ್ವಾ ಮಾಡಿದ ಬಾಣಲೆಯಲ್ಲಿ ತುಂಬ ಅಂಟ್ಕೊಂಡಿರುತ್ತೆ ಅದು ಹಲ್ವದ್ದೆಲ್ಲ. ಸುಮ್ಮನೆ ನೀರು ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕಾಯಿ ರಸ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಾಣಲೆಯಲ್ಲಿ ಹಾಗೆ ಬಿಟ್ಕೋಬೇಕು, ಆವಾಗೆಲ್ಲ ಅದು ಬಿಟ್ಕೊಂಡು ನೀಟಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ ಹೇಳಿ. ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಆ್ಯಕ್ಚುಲಿ ಪಾಯಸ ಮಾಡಬೇಕು ಅಂದರೆ ಈ ಬನಾನಾ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಗಟ್ಟಿಯಾಗೋ ತನಕ ತಿರುಗಿಸ್ತಾ ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಹಾಕ್ಕೊಂಡ್ರೆ ಯಾವಾಗ ಬೇಕು ಆವಾಗ ಪಾಯಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೆ. ಬಟ್ ನಾನಿವತ್ತು ಅದನ್ನೇ ಸ್ವಲ್ಪ ಹಲ್ವಾ ಮಾಡಿದ್ದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಳ್ಳು ಕೂಡ ಹುರಿದು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ರಸಾಯನ ಥರ ಒಂಥರ ಫ್ಲೇವರ್ ಬರುತ್ತೆ ಅದು. ಹಾಗೆ ಸ್ವಲ್ಪ ಎಳ್ಳಿನ ಜೊತೆ ಕ್ಯಾಶ್ಯೂನು ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಪಾಯಸನೂ ರೆಡಿ ಆಯಿತು ನೋಡಿ. ಎಳ್ಳಿದ್ದು ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಪಾಯಸನೂ ಆಗೋಯ್ತು, ಹಲ್ವಾನೂ ಆಗೋಯ್ತು ನೋಡಿ. ನೀವು ಬೇಕಂದರೆ ಎಳ್ಳಿನ ಬದಲಾಗಿ ಏಲಕ್ಕಿ ಕೂಡ ಹಾಕ್ಕೋಬೋದು, ಬಟ್ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ಹಾಗೆ ಅದು ತಿನ್ನೋಷ್ಟೊತ್ತಿಗೆ ಇಲ್ಲಿ ಹಲ್ವಾ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಸ್ಕ್ವೇರ್ ಪೀಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಐಟಮಲ್ಲಿ 2 ವೆರೈಟಿ ರೆಡಿ ಆಯ್ತು ನೋಡಿ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲೂ ಬಾಳೆಹಣ್ಣು ಜಾಸ್ತಿ ಇರುವಾಗ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.